ನಾನ್ ಬಂದಿದ್ದೀನಿ. ಮಾರ್ನಿಂಗ್. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮ. ಇವತ್ತು ನಾವು ಭಗವದ್ಗೀತಾ ಪೂರ್ಣ ಯೋಗ ಅದರ 10ನೇ ದಿನದ ಉಪನ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲಿ ಚಾಪ್ಟರ್ 9ರ ವಿವರಣೆ ಇದೆ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇದ್ರದ್ದು ಈ ಚಾಪ್ಟರ್ ಹೆಸರು ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ. ಏನಿದು ರಾಜವಿದ್ಯೆ ಅಂದ್ರೆ? ಪ್ರಸನ್ನಲಕ್ಷ್ಮಿ ಹೇಳ್ತೀರಾ? ರಾಜವಿದ್ಯೆ ಅಂದ್ರೆ ಆತ್ಮವಿದ್ಯೆ. ವಿದ್ಯೆಗಳಿಗೆಲ್ಲ ರಾಜ ಅಂತ. ಇದು 2 ವಿಧವಾದ ವಿದ್ಯೆಗಳಿದೆ. ವಿದ್ಯೆ ಮತ್ತೆ ಅಪರಾವಿದ್ಯೆ ಅಂತ. ಅಪರಾವಿದ್ಯೆ ಅಂದ್ರೆ ನಾವು ಜೀವನವನ್ನು ನಡೆಸೋದಕ್ಕೆ ಹಣ ಬೇಕು, ಅದನ್ನ ಕೊಡೋದು. ಮತ್ತೆ ಈ ಶಿಕ್ಷಾ ಕಲ್ಪ ವೇದಗಳು ಇವೆಲ್ಲನೂ ಮಾರ್ಗವನ್ನು ತೋರಿಸುತ್ತೆ ಅಷ್ಟೇ ಹೊರತು ಭಗವಂತನೇ ನಮ್ಮ ಮುಂದೆ ನಾವು ಕಾಣಕ್ಕೆ ಆಗೋದಿಲ್ಲ. ಇವೆಲ್ಲ ಪರಾವಿದ್ಯೆಗಳು. ಅಪರಾವಿದ್ಯೆಗಳು ಇವೆಲ್ಲ ಅಪರಾವಿದ್ಯೆಗಳು. ಪರಾವಿದ್ಯೆ ಅಂದ್ರೆ ಆತ್ಮನನ್ನ ತಿಳ್ಕೊಳ್ಳೋದು, ನನ್ನನ್ನು ನಾನು ತಿಳ್ಕೊಳ್ಳೋದು. ಅಂತಂದ್ರೆ ನಾನು ಯಾರು ಅಂತ ಅನ್ಬೇಕು. ದೇಹ ಬುದ್ಧಿ ಇದ್ಯಾವುದು ನಾನಲ್ಲ. ಶಿವೋಹಂ ನಾನು ಪರಮಾತ್ಮನೇ ಅಂತ ಅರ್ಥ ಮಾಡ್ಕೊಳ್ಳೋದು ಪರಾವಿದ್ಯೆ. ಈ ಪರಾವಿದ್ಯೆ ಅನ್ನೋದು ಯಾರು ಆಸಕ್ತಿ ವಹಿಸಿ ಕಲಿತಾರೋ ಅವರಿಗೆ ಬರುತ್ತೆ. ಸಾಮಾನ್ಯ ಜನಗಳು ತಾವು ಬುದ್ಧಿ ನಾನು, ದೇಹ ನಾನು, ಮನಸ್ಸು ನಾನು ಅನ್ನೋ ಕಲ್ಪನೆಯಲ್ಲೇ ಇರ್ತಾರೆ. ಅವರಿಗೆ ಪರಾವಿದ್ಯೆ ಅನ್ನೋದು ಇದೆ ಅಂತಾನು ಗೊತ್ತಾಗೋದಿಲ್ಲ. ಪರಾವಿದ್ಯೆ ನಮ್ಗೆ ಮೋಕ್ಷಕ್ಕೆ ಸಾಧನ ಆಗುತ್ತೆ. ಅದನ್ನ ಮೋಕ್ಷಾರ್ಥಿಗಳು ಕಲಿಬೇಕು. ಈಗ ರಾಜಗುಹ್ಯ ಯೋಗ ಅಂದ್ರೆ ಏನು? ಸುಜಯ ಮೇಡಮ್ ಹೇಳ್ತೀರಾ? ಹೇಳ್ತೀನಿ ಮೇಡಮ್. ರಾಜಗುಹ್ಯ ಅಂದ್ರೆ ಇದು ತುಂಬಾ ಜನಕ್ಕೆ ಎಟ್ಕೋದಿಲ್ಲ. ತುಂಬಾ ಜನ ಎಚ್ಚರ ಕನಸು ಗಾಢ ನಿದ್ದೆಯಲ್ಲೇ ಜೀವನವೆಲ್ಲ ಕಳೀತಾರೆ. ಯಾರೂನು ಈ ಶ್ರೇಷ್ಠವಾದ ಉತ್ತಮವಾದ ಈ ಬ್ರಹ್ಮವಿದ್ಯೆಯನ್ನು ಅಥವಾ ರಾಜವಿದ್ಯೆಯನ್ನು ಕಲಿಯೋದಿಕ್ಕೆ ಗೊತ್ತೂ ಇರೋದಿಲ್ಲ ಎಷ್ಟೋ ಜನಕ್ಕೆ. ಎಷ್ಟೋ ಜನ ಗೊತ್ತಿದ್ರೂ ಪ್ರಯತ್ನ ಮಾಡೋದಿಲ್ಲ. ಆದ್ರಿಂದ ಇದು ಅತ್ಯಂತ ಗುಹ್ಯವಾದದ್ದು ಅಂತ ಹೇಳ್ತಾರೆ. ಗುಹ್ಯ ಅಂದ್ರೆ ಅದು ರಹಸ್ಯ ಅಂತ. ಗುಹ್ಯ ಅನ್ನೋದ್ರ ಅರ್ಥ ರಹಸ್ಯ ಅಂತ. ಅಂದ್ರೆ ಸಾಮಾನ್ಯ ಜನರಿಗೆ ಇದು ರಹಸ್ಯವಾಗಿಯೇ ಇರುತ್ತೆ. ಅಂದ್ರೆ ಇದ್ರ ಬಗ್ಗೆ ಅವರಿಗೆ ಗೊತ್ತಾಗೋದೇ ಇಲ್ಲ. ಇದ್ರ ಬಗ್ಗೆ ಅವರಿಗೆ ಅರಿವೇ ಇರಲ್ಲ, ಜ್ಞಾನನೇ ಇರಲ್ಲ. ಅದರಿಂದ ಇದಕ್ಕೆ ರಾಜಗುಹ್ಯ ಯೋಗ ಅಂತಾರೆ. ಯಾರಿಗ ಆತ್ಮಜ್ಞಾನ ಸಿಗೋದಿಲ್ಲ? ಪ್ರತಿಭಾ ಮೇಡಮ್. ಪ್ರತಿಭಾ ಮೇಡಮ್,
ನೀವೇ ಹೇಳಿ ಸುಜಾ ಮೇಡಮ್. ಯಾರಿಗೆ ಶ್ರದ್ಧೆ ಇಲ್ವೋ, ಹಾ ಗುರುವಿನಲ್ಲಾಗ್ಲಿ ಶಾಸ್ತ್ರದಲ್ಲಾಗ್ಲಿ ಶ್ರದ್ಧೆ ಇಲ್ವೋ ಅಂಥವರಿಗೆ ಈ ಹೌದು ಆತ್ಮಜ್ಞಾನ ಸಿಗೋದು ಬಹಳ ಸಿಕ್ಕೋದಿಲ್ಲ. ಕಷ್ಟ. ಹೌದು ಅವರು ಪ್ರಪಂಚದಲ್ಲೇ ದೇಹ ಮನಸ್ಸು ಬುದ್ಧಿ ನಾನು ಅಂದ್ಕೊಂಡು ಜೀವನ ಮಾಡ್ಕೊಂಡೇ ಇದ್ಬಿಡ್ತಾರೆ. ಕಷ್ಟ ಸುಖಗಳಲ್ಲಿ ಸಿಕ್ಕಾಕೊಂಡು ಜೀವನ Correct. ಮಾಡ್ತಾರೆ. ಅಂಥವರಿಗೆ ಈ ವಿದ್ಯೆ ಸಿಗೋದಿಲ್ಲ. ನೀವೇನ್ ಕ್ವಶನ್ ರೆಡಿ ಮಾಡಿದೀರಾ ಸುಜಾ ಮೇಡಮ್? ಇದು ಸ್ವಲ್ಪ 14 ಲೋಕಗಳಿದೆ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಹಾ ಆ, ಹೇಳಿ. 14 ಲೋಕಗಳು ಬ್ರಹ್ಮಾಂಡದಲ್ಲಿ ಇದೆ, ಆ, ಪಿಂಡಾಂಡದಲ್ಲೂ ಇದೆ ಅಂತ ಹೇಳ್ತಾರೆ. ಅದು ಈ ಅಧ್ಯಾಯದಲ್ಲಿ ಜಾಸ್ತಿ ವಿವರ ಕೊಟ್ಟಿಲ್ಲ, ಹಿಂದೆ ಕೊಟ್ಟಿದ್ದಾರೆ. ಅದು ಅತಲ ವಿತಲ ಸುತಲ, ಈ ಹೌದು. ಕೆಳಗಿನ ಲೋಕಗಳು 7, ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಅಂತ 7 ಪಾತಾಳ. ಪಾತಾಳ 7 ಲೋಕಗಳು. ಮೇಲೆ ಭೂಲೋಕ, ಸ್ವಹರ್ಲೋಕ, ಮಹರ್ಲೋಕ, ತಪೋಲೋಕ, ಜನಲೋಕ, ತಪೋಲೋಕ, ಮಹರ್ಲೋಕ ಅಂತ ಮೇಲಿನ 7 ಲೋಕಗಳು ಹೇಳ್ತಾರೆ. ಹೌದು. ನಾವು ಭೂಲೋಕದಲ್ಲಿ ಮಧ್ಯ ಇದ್ದೀವಿ. ಇದು ಬ್ರಹ್ಮಾಂಡದಲ್ಲೂ 14 ಲೋಕಗಳಿದೆ, ಹಾಗೇನೆ ಪಿಂಡಾಂಡದಲ್ಲೂ 14 ಲೋಕಗಳಿದೆ. ಇದು ಆತ್ಮದರ್ಶನಕ್ಕೆ ನಾವು ಭೂಲೋಕದಲ್ಲಿ ಅನುಕೂಲ ಆಗುತ್ತೆ. ಇಡೀ ವಿಶ್ವದಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡಾಗ 14 ಲೋಕಗಳಲ್ಲೂ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡಾಗ ನಮ್ಮ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಾಂಡದಲ್ಲೂ ಪರಮಾತ್ಮ ಇದ್ದಾನೆ, ಪಿಂಡಾಂಡದಲ್ಲೂ ಇದ್ದಾನೆ. ಹೌದು. ಪ್ರತಿಭಾ ರಾವ್ ಇದ್ದಾರಾ? ಇರ್ಬೇಕು. ಇದೀರಾ? ಓಕೆ. ವಾಸುದೇವ ಅಂದ್ರೆ ಏನು ಹೇಳ್ತೀರಾ? ವಾಸುದೇವ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ. ವಾಸುದೇವ ಅಂತ ಯಾಕೆ ಕರೀತಾರ ಅವನ್ನ? ನೀವೇ ಹೇಳಿ ಮಿಸ್. ಓಕೆ. ಪ್ರಸನ್ನ ಲಕ್ಷ್ಮಿ ಹೇಳ್ತಾರ ಅಥವಾ ಸುಜಾ ಮೇಡಮ್ ಹೇಳಿ? ಹೇಳ್ತೀನಿ ಬಿಡಿ ಹಾ ನಾನು. ಹೇಳಿ. ವಾಸುದೇವ ಅಂದ್ರೆ ಜಗತ್ತನ್ನೆಲ್ಲ ವ್ಯಾಪಿಸಿರುವವನು ವಾಸುದೇವ ಅಂತ. ಜಗತ್ತನ್ನ ವ್ಯಾಪಿಸಿದ್ದಾನೆ ಅಂದ್ರೆ ವ್ಯಕ್ತ ರೂಪದಲ್ಲಿ ಸಹ ಅವನು ನಮ್ಮನ್ನು ಅವನೇ ವ್ಯಾಪಿಸಿದ್ದಾನೆ, ಇಡೀ ಜಗತ್ತನ್ನ ಅವನು ವ್ಯಾಪಿಸಿದ್ದಾನೆ. ಆದ್ರೆ ಅವನು ಎಂಥದ್ದು ನೀರಿನಲ್ಲಿದ್ದಾನೆ, ಸಮುದ್ರದಲ್ಲಿದ್ದಾನೆ, ನಮ್ಮ ದೇಶದಲ್ಲೂ ಇದ್ದಾನೆ. ಆದ್ರೆ ಎಲ್ಲ ಜೀವಿಗಳನ್ನ ಅವನು ವ್ಯಾಪಿಸಿದ್ರು ಕೂಡ ಯಾವ ಜೀವಿಯೂ ಅವನಲ್ಲ. ಅವನು ನಮ್ಗೆ ಆಧಾರ ಸ್ವರೂಪ. ಹಾಗೆ ಅವನನ್ನ ವಾಸುದೇವ ಅಂತ ಕರೀತಾರೆ. ಹೌದು. ಅಂದ್ರೆ ವಸತಿ ಇತಿ ವಾಸುದೇವ. ವಾಸುದೇವ ಅಂತ. ವಸತಿ ಅಂದ್ರೆ ಅರ್ಥ ವಾಸುದೇವ. ಹೌದು. ಅವನು ಇರೋದ್ರಿಂದ, ಎಲ್ಲಾದ್ರಲ್ಲೂ ಅವನು ಇರೋದ್ರಿಂದ ಅಸ್ತಿತ್ವ ರೂಪದಲ್ಲಿ ನಮ್ಮೆಲ್ಲದರಲ್ಲೂ ಇದ್ದಾನೆ. ಆಮೇಲೆ ಅವನು ಈ ಆಕಾಶದಲ್ಲಿ ವಾಯು ಹೇಗೆ ಅಂಟ್ಕೊಳ್ಳೋದಿಲ್ವೋ ಹಾಗೆ ಭಗವಂತನೂ ಯಾಕೊಂಡಿಲ್ಲ. ಅವನಿಗೆ ಪ್ರಿಯರಾದವರು ಆಗದೆ ಇರೋರು ಅಂತ ಯಾರು ಇಲ್ಲ. ಇದಿಷ್ಟು ವಾಸುದೇವನಕ್ಕೆ ಅರ್ಥ. ನಾನು ಒಂದು ಶ್ಲೋಕ ಇದೆ ಹೇಳ ಮೇಡಮ್? ಹೇಳಿ. ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಆಮೇಲೆ ಇದಕ್ಕೆ ವಸತಿ ಇತಿ ವಾಸುದೇವ ಅಂದ್ರೆ ಪ್ರತಿಯೊಂದು ಅಣುರೇಣು ತೃಣಕಾಷ್ಟದಿಂದ ಹಿಡಿದು ಅವನೇ ವ್ಯಾಪಿಸ್ಕೊಂಡಿದ್ದಾನೆ, ವಾಸವಾಗಿದ್ದಾನೆ ಅಂತ ಒಂದರ್ಥ. ಆಮೇಲೆ ವಿಷ್ಣು ಸಹಸ್ರನಾಮದಲ್ಲಿ ಒಂದ್ ಬರುತ್ತೆ, ವಸನಾಥ್ ವಾಸುದೇವಸ್ಯ. ಗೊತ್ತು ಎಲ್ಲರಿಗೂ ಇದು. ವಸನಾಥ್ ವಾಸುದೇವಸ್ಯ ವಾಸಿತಂ ಭುವನತ್ರಯಂ ಭುವನತ್ರಯಂ ವಾಸತಿ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ. ಅಂದ್ರೆ ಎಲ್ಲ ಕಡೆ ಅವನೇ ವ್ಯಾಪಿಸ್ಕೊಂಡಿದ್ದಾನೆ. ಅಂಥ ವಾಸುದೇವನಿಗೆ ನಮಸ್ಕಾರ ಮಾಡ್ತೀನಿ. ಇನ್ನೊಂದು ಕ್ವಶನ್ ಕೇಳಿ ಸುಜಾ ಮೇಡಮ್. ನಾನ್ ಕೇಳ್ಬೇಕಾ? ಇದೆಯಾ? ಇದೆ, ಮಾಡಿದೀನಿ. ಕೇಳಿ.
ಬಂಧನಕ್ಕೆ ಕಾರಣ ಏನು? ಹಾ, ಪ್ರಸನ್ನ ಇವ್ರು ಹೇಳ್ತೀರಾ? ಪ್ರತಿಭಾ ಮೇಡಮ್. ಹೇಳ್ತೀನಿ ಮಿಸ್. ಹಾ, ನೀನೇ ಹಾಕು. ಪ್ರತಿಭಾ ಮೇಡಮ್ ಹೇಳ್ತೀರಾ? ಇರಿ ಮಿಸ್, ನಾನು ನೋಡ್ತಾ ಇದ್ದೀನಿ. ಬಂಧನಕ್ಕೆ ಏನಪ್ಪ ಕಾರಣ? ರಜೋಗುಣ ಮತ್ತು ತಮೋ ಗುಣಗಳು ಬಂಧನಕ್ಕೆ ಕಾರಣ ಅಷ್ಟೇ. ಆಗುತ್ತೆ. ಈಗ ನಮಗೆ ಫಸ್ಟ್ ಅಜ್ಞಾನ, ನಮ್ಗೆ ಜ್ಞಾನ ಇಲ್ಲ, ನಾನು ಯಾರು ಅನ್ನೋ ಜ್ಞಾನ ಇಲ್ಲ. ಅದರಿಂದ ನಾವೇನ್ ಮಾಡ್ತೀವಿ, ಈ ಪ್ರಪಂಚದಲ್ಲಿ ಎಲ್ಲ ಈ ದೇಹ ಮನಸ್ಸು ಬುದ್ಧಿ ನಾನು ಅನ್ಕೊಂಡು ಈ ಪ್ರಪಂಚದಲ್ಲಿ ಇರೋದೆಲ್ಲ ಮಿಥ್ಯಾ ಅಂತ ತಿಳ್ಕೊಳ್ಳೋದೇನೆ ಅದ್ರ ಹಿಂದೆ ಓಡೋಗ್ತೀವಿ. ಇದೇ ಫಸ್ಟ್ ಬಂಧನಕ್ಕೆ ಕಾರಣ ಅಲ್ವಾ? ಹೌದು. ಅದ್ರಲ್ಲಿ ರಜೋಗುಣ ತಮೋ ಗುಣ ಅಂತಾರೆ. ಇವಾಗ ರಜೋಗುಣ ಅಂದ್ರೆ ನಮ್ಗೆ ಅದ್ ಬೇಕು ಇದ್ ಬೇಕು ಅಂತ ಸಂಪಾದಿಸಕ್ ಹೋಗೋದು ರಜೋಗುಣ. 1 ನಿಮಿಷ ಸುಮ್ನೆ ಕೂತ್ಕೊಳ್ಳಲ್ಲ. ಅದಕ್ಕೆ ಉದಾಹರಣೆ ರಾವಣನ ಕೊಡ್ತಾರೆ. ತಮೋ ಗುಣ ಅಂದ್ರೆ ತಿನ್ನೋದು ಮಲ್ಗೋದು, ಕುಂಭಕರ್ಣನ ಹೇಳ್ತಾರೆ. ಆದ್ರೆ ಇದೆರಡೂ ಗುಣಗಳಿಂದ ನಾವು ಮೇಲೆ ಕೆದ್ಬಿಟ್ಟು ಅಲ್ಲಿ ಸತ್ವಗುಣ ಪಡಿಬೇಕು. ಸತ್ವಗುಣ ಅಂದ್ರೆ ಅದು ಪರಮಾತ್ಮನ ಸತ್ ಇದಕ್ಕೆ ಹತ್ರವಾದ್ದು. ಸತ್ ಅವನು ಎಲ್ಲಾದ್ರಲ್ಲೂ ಇದ್ದಾನೆ, ಪರಮಾತ್ಮ ಇರೋದು ಸತ್ ಅನ್ನೋ ಅವನ ಸ್ವಭಾವವೇ ಅಂಶನೇ ಸತ್ವಗುಣ ಅಂತ ಹೆಸರು ಬಂದಿರೋದು. ಆ ಸತ್ವಗುಣ ನಮಗೆ ಬಂದಾಗ ನಾವು ಈ ಬಂಧನದಿಂದ ಮುಕ್ತಿ ಕಡೆಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಮಗೆ ಫಸ್ಟು ಈ ತಮೋ ಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣಕ್ಕೆ ನಾವು ಪ್ರಯಾಣ ಬೆಳೆಸ್ಬೇಕು. ಅಂದ್ರೆ ನಮ್ಮ ಗುಣನ ನಾವು ತಿದ್ಕೋಬೇಕು. ಆಗ ನಮ್ಮ ಚಿತ್ತ ಶುದ್ಧಿ ಆಗುತ್ತೆ. ಚಿತ್ತ ಶುದ್ಧಿ ಆಗ್ಬಿಟ್ಟು ಹಂತ ಹಂತವಾಗಿ ನಾವು ಆತ್ಮಜ್ಞಾನದ ಕಡೆಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಆಗ ಈ ಬಂಧನದಿಂದ ನಮಗೆ ಮುಕ್ತಿ ಸಿಗುತ್ತೆ ಅಷ್ಟೇ. ರಾಮಕೃಷ್ಣ ಪರಮಹಂಸರ ಪ್ರಕಾರ ಎಷ್ಟು ರೀತಿಯ ಭಕ್ತರಿದ್ದಾರೆ ವಿವರಿಸಿ. ನೀವು ಹೇಳ್ತೀರಾ ಸುಜಿಯಾ ಮೇಡಮ್? 3 ರೀತಿ ಭಕ್ತರಿದ್ದಾರೆ ಅಂತ ಹೇಳ್ತಾರೆ. ಹಾ, ಅಧಮ, ಮಧ್ಯಮ, ಉತ್ತಮ, ಹಾ, ಹೀಗೆ 3 ರೀತಿ ಭಕ್ತರಿದ್ದಾರೆ. ಆದ್ರೆ ಶ್ರೀಕೃಷ್ಣ 2 ಹೇಳೋದು. ಒಬ್ಬ ಜ್ಞಾನಿ ಭಕ್ತ, ಒಬ್ಬ ಕೇವಲ ಭಕ್ತ ಅಂತ. ಇವರು ಅಧಮ ಭಕ್ತರಲ್ಲಿ ಕೆಳಮಟ್ಟದ ಭಕ್ತ. ಅದು ವೈಕುಂಠದಲ್ಲಿ ಎಲ್ಲೋ ಇದ್ದಾನೆ ದೇವರು, ಕೈಲಾಸದಲ್ಲಿ ಶಿವ ಇದ್ದಾನೆ, ವೈಕುಂಠದಲ್ಲಿ ವಿಷ್ಣು ಇದ್ದಾನೆ ಅಂತ ಕಲ್ಪನೆ ಮಾಡ್ಕೊಳ್ಳೋದು. ದೇವರು ನಮಗೂ ಬಹಳ ದೂರ ಇದೆ, ಅಲ್ಲಿ ಎಲ್ಲೋ ಇದ್ದಾನೆ ವೈಕುಂಠದಲ್ಲಿ ಕೈಲಾಸದಲ್ಲಿ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಅಧಮ ಭಕ್ತರ ಲಕ್ಷಣ. ಮಧ್ಯಮ ಭಕ್ತರು ಭಗವಂತ ನನ್ನಲ್ಲಿ ಇದ್ದಾನೆ ಅಂತ ಕಲ್ಪನೆ ಮಾಡ್ಕೊಳ್ತಾರೆ. ಉತ್ತಮ ಭಕ್ತ ಭಗವಂತ ನನ್ನಲ್ಲಿ ಮತ್ತು ಎಲ್ಲಾ ಕಡೆ ಇದ್ದಾನೆ, ನನ್ನಲ್ಲೇ ಅಲ್ಲ ಎಲ್ಲಾ ಕಡೆ ಸರ್ವವ್ಯಾಪಿಯಾಗಿನೂ ಇದ್ದಾನೆ, ಅವನ್ಗೆ ನನಗೆ ಯಾವ ವ್ಯತ್ಯಾಸನೂ ಇಲ್ಲ ಅಂತ ತಿಳ್ಕೊಳ್ಳೋದು ಉತ್ತಮ ಭಕ್ತ. ಆದ್ರೆ ಇಲ್ಲಿ ಶ್ರೀಕೃಷ್ಣ 2 ಭಕ್ತರೇ ಹೇಳ್ತಾನೆ. ಸದಾಕಾಲ ಒಂದು ಭಕ್ತ ಆರ್ಡಿನರಿ ಭಕ್ತ, ಬರೀ ಕೇವಲ ಭಜನೆ ಪ್ರಾರ್ಥನೆ ಧ್ಯಾನದಲ್ಲಿ ಕಳೀತಾನೆ. ಇನ್ನೊಂದು ಕೃಷ್ಣ ಭಕ್ತ, ಅವನು ಯಾವಾಗ್ಲೂ ಶ್ರವಣ ಮನನ ನಿಧಿಧ್ಯಾಸಗಳಿಂದ ಎಲ್ಲ ತಿಳ್ಕೊಂಡು ಜ್ಞಾನ ಮಾಡ್ಕೊಳ್ತಾನೆ. ಅವನು ಉತ್ತಮ ಭಕ್ತ, ಕೃಷ್ಣ ಭಕ್ತ ಅಂತ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಅದಕ್ಕೆ ಸಕಾಮ ಭಕ್ತ ಹಾಗೂ ನಿಷ್ಕಾಮ ಭಕ್ತ ಅಂತ ಹೇಳ್ತಾರೆ. ಅದು ಸಕಾಮ ಭಕ್ತ ನಿಷ್ಕಾಮ ಭಕ್ತ ಇಲ್ಲಿ ಅದು ಹೇಳಲಿಲ್ಲ. ಸಕಾಮ ಭಕ್ತ ನಿಷ್ಕಾಮ ಭಕ್ತ. ಸಕಾಮ ಅಂದ್ರೆ ಒಂದು ಕಾಮನೆ ಇಟ್ಕೊಂಡು ಮಾಡೋದು. ಅದು ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಈ ವೇದ ಪ್ರಕಾರ ಯಜ್ಞದಲ್ಲಿ ಯಜ್ಞ ಕರ್ಮ ಮಾಡ್ಕೊಂಡು
ಸ್ವರ್ಗಕ್ಕೆ ಹೋಗೋದಕ್ಕೋಸ್ಕರ ಮಾಡ್ತಾನೆ. ಅಲ್ಲಿ ಸುಖ ಪಡೆದ್ಮೇಲೆ ಆ ಯಜ್ಞದ ಫಲ ಆದ್ಮೇಲೆ ಮತ್ತೆ ಭೂಲೋಕಕ್ಕೆ ಬರ್ಬೇಕಾಗುತ್ತೆ. ಆ ಕಾಮನೆ ಇಟ್ಕೊಂಡು ಮಾಡಿದವನು ಮತ್ತೆ ಹಾಗೆ ಕರ್ಮ ಮಾಡ್ತಾ ಇದ್ರೆ ಸ್ವರ್ಗ ಭೂಲೋಕ ಹೀಗೆ ಓಡಾಡ್ತಾ ಇರ್ಬೇಕಾಗತ್ತೆ. ಜ್ಞಾನ ಬರೋದಿಲ್ಲ. ನಿಷ್ಕಾಮ ಭಕ್ತನಿಗೆ ಯಾವ ಕಾಮನೆನೂ ಇಲ್ಲದೆ ಕೇವಲ ಪರಮಾತ್ಮನೇ ಬೇಕು ಅಂತ ಶ್ರವಣ ಮನನಾದಿಗಳಿಂದ ಅವನು ಸಾಧನೆ ಮಾಡಿದಾಗ ಅವನು ಆತ್ಮಜ್ಞಾನವನ್ನು ಪಡಿತಾನೆ, ಬ್ರಹ್ಮಜ್ಞಾನವನ್ನು ಪಡಿತಾನೆ. ಅವನು ನಿಷ್ಕಾಮ ಭಕ್ತ ಆಗ್ತಾನೆ. ಆಮೇಲೆ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋದನ್ನ ಇದರಲ್ಲಿ ಯಾವ ತರಹ ಹೇಳಿದ್ದಾರೆ? ಪ್ರಸನ್ನ ಲಕ್ಷ್ಮಿ ಹೇಳ್ತೀರಾ? ಹೇಳ್ತೀರಾ? ನಾನು ಹೇಳ್ತೀನಿ. ಹೇಳಿ. ಯೋಗಕ್ಷೇಮ ಅಂದ್ರೆ ನಿನ್ನ ಹತ್ತಿರ ಏನಿದೆ ಅದನ್ನ ರಕ್ಷಣೆ ಮಾಡೋದು ಕ್ಷೇಮ. ಭಗವಂತ ಯೋಗಕ್ಷೇಮವನ್ನು ನೋಡಿಕೋತಾನೆ. ಅಂದ್ರೆ ಒಬ್ಬ ನಿಷ್ಕಾಮ ಭಕ್ತ ಸದಾಕಾಲ ಭಗವಂತನ ಚಿಂತನೆ ಕಳಿತಾನೆ. ಎಂತದಂದ್ರೆ ಪುನಃ ಪುನಃ ಭಗವಂತನ ಕಡೆ ಮನಸ್ಸು ಹೋಗುತ್ತಾ ಇರುತ್ತದೆ. ಪುನಃ ಪುನಃ ಭಗವಂತನದೇ ಧ್ಯಾನ ನನ್ನ ಉಪಾಸನೆ ಮಾಡುತ್ತಾರೆ. ಅವರು ನನ್ನನ್ನು ಉಪಾಸನೆ ಮಾಡುತ್ತಾರಲ್ಲ ಭಕ್ತರು, ಅವರಿಗೆ ನಾನು ಬೇರೆ ಅಲ್ಲ, ಅವರಿಗೆ ಅಲ್ಲ. ಇದು ಯೋಗಕ್ಷೇಮ ಅಂತ ಹೇಳಿದರೆ ಆ ಭಕ್ತರಿಗೆ ಜೀವಂತದಲ್ಲಿ ಏನಾದರೂ ಕಷ್ಟ ಬಂದರೆ ಅದನ್ನ ಪರಿಹಾರ ಮಾಡುತ್ತೇನೆ. ಅವರಿಗೆ ಏನಿಲ್ಲ ಅದು ಸಿಗೋ ಹಾಗೆ ಮಾಡುತ್ತೇನೆ. ಅವರಿಗೆ ರಕ್ಷಣೆ ಮಾಡುತ್ತೇನೆ. ಇದು ವ್ಯವಹಾರ ಜೀವನಕ್ಕೆ ಬಂದು ಬಿಟ್ಟಿದೆ, ಪಾರಮಾರ್ಥಿಕ ಅಲ್ಲ. ಕಡೆಗೆ ಅವರು ನನ್ನಿಂದ ಹೋಗುತ್ತಾರೆ. ನಾನು ಬೇರೆಲ್ಲ ಅವರು ಬೇರೆ ಅಲ್ಲ. ಸದಾಕಾಲ ನನ್ನ ಬಗ್ಗೆ ಯೋಚನೆ ಮಾಡುತ್ತಾರೆ ಅವರು ಅಂತ ಹೇಳುತ್ತೇನೆ. ನೀನಾದ್ರು ಸೇರಿಸ್ಬೋದಾ ಏನ್ ಮೇಡಮ್? ಪ್ರಸನ್ನ ಲಕ್ಷ್ಮಿ ಅವರೇ? ಯೋಗಕ್ಷೇಮ ಅಂದ್ರೆ ಭಗವಂತನನ್ನ ಯಾರು ಅನನ್ಯ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವರ ಗುರಿ ಮತ್ತೆ ದಾರಿ ಎರಡು ಒಂದೇ ಆಗಿರುತ್ತೆ. ಅನನ್ಯಾಶ್ಚಿಂತೆಯಂತೋ ಮಾಂ, ಅವನನ್ನ ಸತತವಾಗಿ ಯಾರು ಭಜಿಸ್ತಾರೆ ಅವರಿಗೆ ಒಂದು ಆಶ್ವಾಸನೆಯನ್ನ ಭಗವಂತ ಕೊಡ್ತಾನೆ. ಅವರ ಯೋಗಕ್ಷೇಮ ಅನ್ನೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾನೆ. ತೇಷಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತಾನೆ. ಅದು ಅವನ ಜವಾಬ್ದಾರಿ ಅಂತ ಆಶ್ವಾಸನೆ ಕೊಡ್ತಾನೆ. ಯೋಗ ಅಂತಂದ್ರೆ ತನ್ನಲ್ಲಿ ಏನು ಇಲ್ಲ ಅದನ್ನ ಸಾಧನೆಯಿಂದ ಪಡೆಯೋದು. ಕ್ಷೇಮ ಅಂದ್ರೆ ಇರೋದನ್ನ ಕಾಪಾಡಿಕೊಳ್ಳೋದು. ಎರಡಕ್ಕೂ ಭಗವಂತ ಸಹಾಯ ಮಾಡ್ತಾನೆ. ಅವ್ರಿಗೆ ಏನು ಬೇಕೋ ಅದನ್ನ ಮೋಕ್ಷವನ್ನ ಪಡೆಯೋದಕ್ಕೆ ಏನ್ ಬೇಕೋ ಅದಕ್ಕೆ ಮಾರ್ಗವನ್ನ ಅವನೇ ತೋರಿಸ್ತಾನೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಸರ್ ಕೊಟ್ಟಿದ್ದಾರೆ. ಅದು ಹಾಗಾಗಿ ಇದು ಆ ಉದಾಹರಣೆಯಲ್ಲಿ ಒಬ್ಬ ವೃದ್ಧ ಮನುಷ್ಯನಿಗೆ ಏನೇ ಬಲವಿಲ್ಲದೆ ಹೋದ್ರೂನು ಗೀತಾ ಯಜ್ಞವನ್ನ ನೆರವೇರಿಸಿಕೊಡೋದಕ್ಕೂ ಹೇಗೆ ಸಾಧ್ಯ ಆಯ್ತು ಅಂತ ಅವ್ರು ವಿವರವಾಗಿ ವಿವರಿಸಿದ್ದಾರೆ. ಅದೇ ರೀತಿ ಯಾವುದೇ ಮನುಷ್ಯ ಎಷ್ಟೇ ಸಾಮಾನ್ಯನಾಗಿರ್ಲಿ, ಅವನು ದಾರಿ ಗುರಿ ಒಂದೇ ಇದ್ದಾಗ ಅವನು ಖಂಡಿತ ಸಹಾಯ ಮಾಡಿ ಅವ್ರ ಗುರಿಯನ್ನು ತಲುಪಿಸ್ತಾನೆ ಅನ್ನೋದು ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋದರ ಅರ್ಥ. ಹೌದು. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಕೊನೆಯಲ್ಲಿ ಭಕ್ತಿಯ ಫಲ ಹೇಳ್ತಾರೆ, ಮಹತ್ವ, ಭಕ್ತಿಯ ಮಹತ್ವ. ಓಕೆ, ನಾನು ಹೇಳ ಮಿಸ್? ಹೇಳಿ. ನಾವು ವಾಲ್ಮೀಕಿ ಋಷಿಯ ಕಥೆ ಕೇಳಿದ್ದೇವೆ. ವಾಲ್ಮೀಕಿ ಒಬ್ಬ ಕಟುಕ. ಅವನು ಕೆಟ್ಟ, ಎಷ್ಟೋ ಜನ ಕೊಲೆ ಮಾಡಿದ್ದ. ಅವನ ಹೆಸರು ರತ್ನಾಕರ. ಅವನಿಗೆ ನಾರದರು ರಾಮನಾಮ ಮಂತ್ರ ಹೇಳಿ ಕೊಡುತ್ತಾರೆ. ಬರೀ ರಾಮ 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 ನಾಮ ಹೇಳುತ್ತಾ ಅವನು ಪರಿಶುದ್ಧ ಆಗುತ್ತಾನೆ. ಅವನಿಗೆ ಜ್ಞಾನ ಬರುತ್ತೆ, ಕಡೆಗೆ ಆದಿಕವಿ ಆಗುತ್ತಾನೆ ಅಂತ ಕೇಳಿದ್ದೇವೆ. ಅದು ನಾಮ ಜಪದ ಮಹಿಮೆ. ಅದಕ್ಕೆ ಶ್ರೀಕೃಷ್ಣ ಹೇಳುತ್ತಾನೆ,
ಆ ಅತ್ಯಂತ ಕೆಟ್ಟ ಮನುಷ್ಯ ಇರಬಹುದು. ಯಾವುದೋ ಒಳ್ಳೆ ಕೆಲಸ ಬಂದರೆ ಭಗವತ್ ನಾಮ ಜಪ ಶುರು ಮಾಡುತ್ತಾನೆ. ಆಗ ಅವನು ಕೆಟ್ಟವನು ಅಂತ ಹೇಳಬೇಡಿ, ಅವನು ಸಾಧು ಆಗಿದ್ದಾನೆ. ಯಾಕೆ ಅದು ಮಾಡುತ್ತಾ ಅವನ ಮನಸ್ಸು ಪರಿಶುದ್ಧ ಆಗುತ್ತೆ. ಪರಿಶುದ್ಧ ಆಗಿ ಅವನು ಧರ್ಮಾತ್ಮ ಆಗುತ್ತಾನೆ. ಈಗ ಭಗವಂತ ಹೇಳುತ್ತಾನೆ, ಯಾರು ಭಗವಂತನಿಗೆ ಶರಣಾಗತರಾಗಿದ್ದಾರೆ ಅವರಿಗೆ ನಾನು ರಕ್ಷಣೆ ಮಾಡುತ್ತೇನೆ. ಯಾರವರು ಅಂದ್ರೆ ವೈಶ್ಯ, ಶೂದ್ರ, ಸ್ತ್ರೀ, ಇವರು ಮೂರು ಒಟ್ಟಿಗೆ ಯಾಕೆ ಹೇಳಿದ್ದು ಅಂದರೆ ಸಮಾಜದಲ್ಲಿ ಇನ್ಇಕ್ವಾಲಿಟಿ ಇದೆ. ಈಗಿನ ಕಾಲದಲ್ಲೂ ಅಷ್ಟೇ ಎಷ್ಟೋ ಜನರಿಗೆ ವಿದ್ಯಾಭ್ಯಾಸ ಸಿಗೋದಿಲ್ಲ. ಯಾಕೆ ಅಂದರೆ ವ್ಯವಸ್ಥೆ ಇಲ್ಲ. ಈ ವೈಶ್ಯ, ಶೂದ್ರ, ಅವರಿಗೆ ಆ ಎಜುಕೇಶನ್ ಸಿಸ್ಟಮ್ ಇರಲಿಲ್ಲ. ಕೆಲವು ಕಾಲದಲ್ಲಿ ಕೆಲವು ಕಡೆ ಇತ್ತು, ಇನ್ನು ಕೆಲವು ಕಡೆ ಇರಲಿಲ್ಲ. ಎಜುಕೇಶನ್ ಇದ್ದರೆ ಮಾತ್ರಕ್ಕೆ ಅವರು ಜ್ಞಾನ ಅಲ್ಲ. ಅವರು ನನಗೆ ಶರಣಾಗತರಾದ್ರೆ ನಾನು ಅವರನ್ನ ರಕ್ಷಣೆ ಮಾಡುತ್ತೇನೆ. ನೋಡಿ ಭಗವಂತನ ಎಷ್ಟು ಪ್ರೀತಿ. ಮೊದಲು ಹೇಳ ಕೆಲವರಿಗೆ ಎಲ್ಲ ಅವಕಾಶ ಇರುತ್ತೆ. ಬ್ರಾಹ್ಮಣರು ಆಗಿದ್ದಾರೆ, ರಾಜ ಋಷಿ ಆಗಿದ್ದಾರೆ, ಅವರಿಗೆ ಗುರುಕುಲದ ವ್ಯವಸ್ಥೆ ಇದೆ. ಅವರಿಗೆ ಅಂತೂ ಸುಲಭವೇ. ಅಂದರೆ ಇಲ್ಲಿ ಎರಡು ಹೇಳುತ್ತಾರೆ, ಭಗವಂತ ಕೆಲವರಿಗೆ ಸಮಾಜದಲ್ಲಿ ಸೋಷಿಯಲ್ ಡಿಸ್ಅಡ್ವಾಂಟೇಜ್ ಇದೆ, ಕೆಲವರಿಗೆ ಸಮಾಜದಲ್ಲಿ ಅಡ್ವಾಂಟೇಜ್ ಇದೆ. ಇಬ್ಬರಿಗೂ ನಾನು ಸಮವಾಗಿ ನೋಡಿಕೊಳ್ಳುತ್ತೇನೆ, ಯಾರಿಗೂ ನಾನು ಡಿಫ್ರೆನ್ಶಿಯೇಟ್ ಮಾಡುವುದಿಲ್ಲ ಅಂತ. ಈಗ ಮುಖ್ಯವಾಗಿ ನಿನ್ನ ಮನಸ್ಸನ್ನು ನನ್ನಲ್ಲೇ ಇಡಪ್ಪ, ಭಗವಂತನಲ್ಲೇ ಮನಸ್ಸನ್ನು ಸದಾಕಾಲ ಇಟ್ಟು ನನಗೆ ಶರಣಾಗು, ನನ್ನನ್ನು ಪೂಜೆ ಮಾಡು. ಈ ರೀತಿ ಮಾಡಿದಾಗ ನಿನ್ನ ಮನಸ್ಸು ಪರಿಶುದ್ಧ ಆಗುತ್ತೆ. ನನ್ನನ್ನೇ ಕೇಳುತ್ತೀಯ. ಭಕ್ತಿಯ ಮೂಲಕ, ಉಪಾಸನೆ ಮೂಲಕ ಮನಸ್ಸು ಪರಿಶುದ್ಧ ಆಗುತ್ತೆ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಮೂಲಕ ಮನಸ್ಸು ಪರಿಶುದ್ಧ ಆಗುತ್ತೆ, ಚಿತ್ತಶುದ್ಧಿ ಆಗುತ್ತದೆ. ಚಿತ್ತಶುದ್ಧಿ ಆದಾಗ ಸದ್ಗುರುವಿನ ಪ್ರಾಪ್ತಿ ಆಗುತ್ತದೆ. ಸದ್ಗುರು ಸಿಕ್ಕುತ್ತಾರೆ. ಸದ್ಗುರುವಿನಿಂದ ಜ್ಞಾನ ಪ್ರಾಪ್ತಿ ಆಗುತ್ತೆ. ಜ್ಞಾನ ಪ್ರಾಪ್ತಿಯಿಂದ ಮುಕ್ತಿ ಆಗುತ್ತದೆ. ಇದನ್ನ ಭಗವಂತ ಹೇಳುತ್ತಾನೆ. ಇದು ಎಕ್ಸಾಂಪಲ್ ರಾಮಕೃಷ್ಣ ಪರಮಹಂಸ ಅದು ಇದೆ ಮೇಡಮ್. ಜಯಶ್ರೀ ಕೇಳೋಣ. ಜಯಶ್ರೀ ಅವ್ರೆ, ಈಶ್ವರೋ ಗುರುರಾತ್ಮೇತಿ ಇದು ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಹೇಗೆ ವ್ಯಕ್ತವಾಯ್ತು ಅಂತ? ರಾಮಕೃಷ್ಣ ಪರಮಹಂಸರು ಕಾಳಿದೇವಿ ಉಪಾಸಕರು. ಅವರು ಯಾವಾಗೂ ಕಾಳಿದೇವಿಯನ್ ಪೂಜೆ ಮಾಡ್ತಾ ಇದ್ರು, ಕಾಳಿದೇವಿ ಹತ್ರ ಮಾತಾಡ್ತಾ ಇದ್ರು. ಸೊ ಕಾಳಿಗೆ ಆಪ್ತರಾದ್ರು. ಅವಾಗ ಕಾಳಿದೇವಿ ತೋತಾಪರಿ ರೂಪದಲ್ಲಿ ಬಂದು ಅವ್ರ ಗುರುಗಳಾದ್ರು. ಆಮೇಲೆ ಅವ್ರಿಗೆ ಆತ್ಮಜ್ಞಾನ ಕೊಟ್ರು. ಅದಕ್ಕೆ ಕಾಳಿನಲ್ಲಿ ಈಶ್ವರ, ತೋತಾಪುರಿ ಗುರು ಆಗಿ ಆತ್ಮಜ್ಞಾನ ಬಂತು. ಅದಕ್ಕೆ ಈಶ್ವರೋ ಗುರು ಆತ್ಮೇತಿ ಅಂತ ಹೇಳ್ತಾರೆ. ಹೌದು, ಅಂದ್ರೆ ಈಶ್ವರನ ಹೇಳಿ. ಯಾರು ಉಪಾಸನೆ ಮಾಡಿದಾಗ ಮನಸ್ಸು ಪರಿಶುದ್ಧವಾಗಿ ಇಟ್ಕೋತಾರೋ ಅವರು ಗುರು ಸಿಗ್ತಾರೆ. ಗುರು ಸಿಕ್ಕಿದಾಗ ನಮ್ಗೆ ಗುರುವಿನ ಮೂಲಕ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗ ನಮ್ಗೆ ಮುಕ್ತಿ ದಾರಿ ಸಿಗುತ್ತೆ, ಭಗವಂತನಲ್ಲಿ ಒಂದಾಗ ಅಂತ ದಾರಿ ಸಿಗುತ್ತೆ. ಹೌದು, ಅಂದ್ರೆ ಈಶ್ವರೋ ಗುರುರಾತ್ಮೇತಿ ಅಂದ್ರೆ ಈಶ್ವರನೇ ಗುರುವಿನ ರೂಪದಲ್ಲಿ ಬರ್ತಾನೆ. ಹಾಗೂ ನನಗೆ ನನ್ನ ಆತ್ಮದರ್ಶನ ಅಂದ್ರೆ ನಾನು ಆತ್ಮಸ್ವರೂಪಿ ಅಂತ ನನಗೆ ತೋರಿಸ್ಕೊಡ್ತಾನೆ. ಆದ್ರಿಂದ ಯಾರಾದ್ರೂ ಭಕ್ತರು ಅಂದ್ರೆ ಈಶ್ವರನ ಅಂದ್ರೆ ದೇವರ ಪೂಜೆನ ಅಷ್ಟು ಉಪಾಸನೆ ಅಷ್ಟು ಇದರಿಂದ ಮಾಡಿದಾಗ, ನನ್ನ ಮನಸ್ಸನ್ನ ಪೂರ್ತಿ ಅದ್ರಲ್ಲಿ ತೊಡಗಿಸ್ಕೊಂಡು ಮಾಡಿದಾಗ ಆ ಈಶ್ವರನೇ ಗುರುವಾಗಿ ಬಂದು ಅವನ ಆತ್ಮ ದರ್ಶನವನ್ನ ಅವನಿಗೆ ಮಾಡಿಸ್ತಾನೆ ಅಂತ ಅರ್ಥ. ಇನ್ನೇನಾದ್ರೂ ಪ್ರಶ್ನೆ ಇದೆಯಪ್ಪ? ಒಂದು ರಾಜವಿದ್ಯೆ, ರಾಜಗುಹ್ಯ ವಿದ್ಯೆ ಬಗ್ಗೆ ಆಯ್ತಲ್ಲ, ಕನ್ಕ್ಲೂಷನ್ ಮಾಡಿದ್ದಾರೆ. ಹೇಳಿ, ನೀವೇ ಹೇಳಿ. ರಾಜವಿದ್ಯೆ ಅಂದ್ರೆ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ರಾಜಗುಹ್ಯ ವಿದ್ಯೆ ಅಂದ್ರೆ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ನಾನು ಯಾರು ಅನ್ನೋದು, ಆಮೇಲೆ ಜೀವಾತ್ಮ ಪರಮಾತ್ಮ ಒಂದೇ ಏಕತ್ವವನ್ನು ಹೇಳೋದು ರಾಜವಿದ್ಯೆ. ಗುಹ್ಯ ವಿದ್ಯೆ ಅಂದ್ರೆ
ಅವಾಗ್ಲೇ ಹೇಳ್ದಂಗೆ ನಾನು ಮನಸ್ಸು ಬುದ್ಧಿ ದೇಹ ಅಂತ ಯಾರು ತಿಳ್ಕೊಂಡು ಜೀವನ ಮಾಡ್ತಾರೆ ಅವ್ರಿಗೆ ಇದು ಬಹಳ ಗೊತ್ತಿಲ್ಲದೆ ಇರತಕ್ಕಂತಹ ವಿದ್ಯೆ. ನೀವು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ ಅವಾಗ್ಲೇ. ಅವರು ರಜೋಗುಣ ತಮೋಗುಣ ಪ್ರಧಾನವಾಗಿ ಇರುತ್ತೆ ಅವರಲ್ಲಿ. ಅದರಿಂದ ಅವ್ರಿಗೆ ಆತ್ಮಜ್ಞಾನದ ಒಂದು ಇದೆ ಅಂತಾನು ಗೊತ್ತಿರೋದಿಲ್ಲ. ಅವರು ಈ ಕಡೆ ಬರೋದು ಇಲ್ಲ. ಅದ್ರಿಂದ ಅದು ಅತ್ಯಂತ ಗುಹ್ಯ. ತುಂಬಾ ಜನಕ್ಕೆ ಗೊತ್ತಿರಲ್ಲ ಆಗಿರೋದ್ರಿಂದ ಇದು ಗುಹ್ಯ ಅಂದ್ರೆ ಸೀಕ್ರೆಟ್ ಅಂತ ಹೇಳ್ತಾರೆ ಅಷ್ಟೇ. ಪುನಃ ಈ ಕಡೆ ಬಂದ್ಮೇಲೆ ಅದು ಬಹಳ ಸುಲಭ ಆತ್ಮಜ್ಞಾನ ಮಾಡ್ಕೊಳ್ಳೋದು. ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ ಆತ್ಮಜ್ಞಾನ ಮಾಡ್ಕೊಳ್ತಾರೆ. ಆಮೇಲೆ ಭಕ್ತರಲ್ಲಿ ಭಕ್ತರಲ್ಲಿ 2 ವಿಧ ಅಂತ ಹೇಳ್ತಾರೆ. ಸತ್ವಗುಣ ಪ್ರಧಾನವಾಗಿರೋ ಭಕ್ತರಲ್ಲಿ 2 ವಿಧ ಅಂತ ಹೇಳ್ತಾರೆ. ಸತ್ವಗುಣದಲ್ಲಿ ಯಾರು ಯಾವಾಗಲೂ ಸತ್ಸಂಗ ಭಜನೆ ಇತ್ಯಾದಿ ಮಾಡಿಕೊಂಡು ದೇವರ ವಿಚಾರದಲ್ಲೇ ಇರ್ತಾರೋ ಅವರು ಸಗುಣ ಭಕ್ತರು. ಯಾರು ಶ್ರವಣ ಮನನಾದಿಗಳನ್ನು ಮಾಡಿ ಆತ್ಮಜ್ಞಾನ ಮಾಡ್ಕೊಳ್ತಾರೋ ಅವರು ನಿರ್ಗುಣ ಭಕ್ತರು ಅಂತ. ನಿರ್ಗುಣ ಉಪಾಸನೆ ಮಾಡ್ತಾರೆ ಅವರು, ಅದರಿಂದ ಅವರು ನಿರ್ಗುಣ ಭಕ್ತರು. ಕೊನೆಯಲ್ಲಿ ಹೇಗೆ ಪರಮಾತ್ಮ ಎಲ್ಲರಿಗೂ ಆಶ್ರಯವಾಗಿದ್ದಾನೆ, ಹೇಗೆ ಭಕ್ತರ ಸುಖ ದುಃಖಗಳಲ್ಲಿ ಕಾಪಾಡ್ತಾನೆ ಅನ್ನೋದು, ಅವನೇ ನಮ್ಮಲ್ಲೂ ಇದ್ದು ಸಾಕ್ಷಿಯಾಗಿದ್ದು ಇದ್ದಾನೆ. ಎಲ್ಲವನ್ನು ನಮ್ಮ ಕಣ್ಣಿನ ಕಣ್ಣು, ಕಿವಿಯ ಕಿವಿ, ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಅವನೇ ಒಳಗಿನಿಂದ ಪ್ರೇರೇಪಣೆ ಮಾಡತಕ್ಕಂಥವನು. ಇಡೀ ಜಗತ್ತಿನಲ್ಲೂ ವ್ಯಾಪಿಸ್ಕೊಂಡಿದ್ದಾನೆ, ನಮ್ಮಲ್ಲೂ ಎಲ್ಲ ಅವನೇ ಮಾಡ್ತಾ ಇದ್ದಾನೆ. ಕೊನೆಗೆ ಅವನೇ ಎಲ್ಲ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದು ಜ್ಞಾನ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಮೇಡಮ್, ಅಷ್ಟೇ. ಆಮೇಲೆ ಇನ್ನೊಂದು, ಜಗತ್ತಿನ ಸೃಷ್ಟಿಗೂ ಈಗ ನಮ್ಮ ಎಚ್ಚರ ಕನಸು ಗಾಢ ನಿದ್ದೆ ಅದಕ್ಕೂ ಹೋಲಿಕೆ ಮಾಡ್ಬಿಟ್ಟು ಹೇಳ್ತಾರಲ್ಲ, ಅದ್ರ ಬಗ್ಗೆ ವಿವರಿಸ್ತೀರಾ ಜಯಶ್ರೀ? ಹಾ ಮ್ಯಾಮ್, ನಾವು ನಿದ್ದೆನಲ್ಲಿ ಇರ್ತೀವಿ, ಎಚ್ಚರ ಕನಸು ನಿದ್ದೆ ಸ್ಟೇಜ್ ಅಲ್ಲಿ ಇರ್ತೀವಿ. ನಮ್ಮ ಎಚ್ಚರದಲ್ಲೇ ಒಂದು ನಡೀತಾ ಇರತ್ತೆ, ಕನ್ಸಲ್ಲಿ ಬೇರೆ ಇನ್ನೇನೋ ಲೋಕ ಎಲ್ಲ ಇರುತ್ತೆ. ಅಲ್ಲೆಲ್ಲ ಎದ್ದು ಬರ್ತಿದ್ವಿ, ಆಮೇಲೆ ಎಚ್ಚರಿಕೆ ಆಗಿದ ತಕ್ಷಣ ತಿರ್ಗಿ ಏನು ಚೇಂಜ್ ಆಗಿರಲ್ಲ, ಎಲ್ಲ ಹಂಗೆ ಇರುತ್ತೆ. ಅದು ವ್ಯಷ್ಟಿ ಅಂತ ಅಂತಾರೆ. ಭಗವಂತನ ನಿದ್ದೆನಲ್ಲಿ ಲೋಕ ಎಲ್ಲ ನಿರ್ಮಾಣ ಆಗುತ್ತೆ, ನಾಶ ಆಗುತ್ತೆ, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆಗುತ್ತೆ. ಆದ್ರೆ ಮತ್ತೆ ಭಗವಂತನ್ಗೆ ಏನೋ ಆಗಲ್ಲ. ಭಗವಂತನ್ಗೆ ಸಾಕ್ಷಿ ರೂಪದಲ್ಲಿ ಇರ್ತಾನೆ, ಅದು ಸಮಷ್ಟಿ ಅಂತ ಹೇಳಿದ್ದಾರೆ. ಅಂದ್ರೆ ಇವಾಗ ನಮ್ದು ಎಚ್ಚರ ಕನಸು ಗಾಢ ನಿದ್ದೆ. ಗಾಢ ನಿದ್ದೆನಲ್ಲಿ ಲಯ, ಎಚ್ಚರದಲ್ಲಿ ಒಂದು ದೇಹ ಪ್ರಪಂಚ ಇರುತ್ತೆ, ಕನಸಿನಲ್ಲಿ ಇನ್ನೊಂದು ಈ ದೇಹ ಇರೋಲ್ಲ, ಈ ಪ್ರಪಂಚ ಇರಲ್ಲ, ಬೇರೆನೆ ದೇಹ ಬೇರೆನೆ ಪ್ರಪಂಚ ಬರುತ್ತೆ. ಗಾಢ ನಿದ್ದೆನಲ್ಲಿ ಯಾವ ದೇಹನೂ ಇರಲ್ಲ, ಯಾವ ಪ್ರಪಂಚನೂ ಇರಲ್ಲ, ಎಲ್ಲ ಅದು ಬೀಜ ರೂಪಕ್ಕೆ ಹೊಟ್ಟೋಗಿರುತ್ತೆ. ಅಂದ್ರೆ ಇದನ್ನ ಸೃಷ್ಟಿ ಸ್ಥಿತಿ ಲಯ ಅಂತ ತೋರ್ಸಿದ್ರೆ, ಅದೇ ತರ ಪರಮಾತ್ಮನ ಸೃಷ್ಟಿನೂ ಕೂಡ ಒಂದು ಬೀಜ ರೂಪದಲ್ಲಿ ಅವ್ಯಕ್ತವಾಗಿ ಇದ್ಬಿಟ್ಟು, ಲಯ ಅಂದ್ರೆ ಅವ್ಯಕ್ತವಾಗಿ ಇದ್ಬಿಟ್ಟು ಮತ್ತೆ ಅದು ವ್ಯಕ್ತ ಆಗತ್ತೆ. ಅಂದ್ರೆ ಇಲ್ಲಿ ಯಾವುದೂ ನಾಶ ಆಗಲ್ಲ ಅಂತ ಹೇಳೋದು. ಅದು ಅವ್ಯಕ್ತ ಸ್ಥಿತಿಗೆ ಹೋಗ್ಬಿಟ್ಟು ಮತ್ತೆ ಅದು ವ್ಯಕ್ತವಾಗತ್ತೆ. ಇನ್ನೊಂದು ಸೃಷ್ಟಿ ಸಮಯದಲ್ಲಿ ಅದು ವ್ಯಕ್ತವಾಗುತ್ತೆ. ಅದರಿಂದ ಇಲ್ಲಿ ಜಗತ್ತಿನಲ್ಲಿ ನಾಶ ಅನ್ನೋದು ಏನೂ ಇಲ್ಲ ಅಂತ ಹೇಳ್ತಾರೆ. ಒಂದು ಕಲ್ಪ ಅಂತ ಹೇಳ್ತಾರಲ್ಲ, ಸೃಷ್ಟಿದು ಒಂದು ಕಲ್ಪದಲ್ಲಿ ಒಂದು ಸೃಷ್ಟಿ ಸ್ಥಿತಿ ಲಯ ಇದೆಲ್ಲ ಆದ್ಮೇಲೆ, ಆ ಲಯ ಅಂದ್ರೆ ಅದೆಲ್ಲ ಬೀಜ ರೂಪಕ್ಕೆ ಹೋಗಿರುತ್ತೆ, ಅವ್ಯಕ್ತ ಸ್ಥಿತಿನಲ್ಲಿರುತ್ತೆ. ಮತ್ತೆ ಇನ್ನೊಂದು ಕಲ್ಪ ಆರಂಭವಾದಾಗ ವಾಪಸ್ ಮತ್ತೆ ಸೃಷ್ಟಿ ಅದೆಲ್ಲ ಮತ್ತೆ ವ್ಯಕ್ತ ರೂಪಕ್ಕೆ ಬರುತ್ತೆ ಅಷ್ಟೆ. ನಮ್ಮ ಕನ್ಸು ಒಂದ್ ದಿನದಲ್ಲಾದ್ರೆ ದೇವರ ಕನ್ಸು ಯುಗಗಳ, ಹೌದು, ಎಷ್ಟೋ ಯುಗಗಳು ಆಗುತ್ತೆ. ಅದಕ್ಕೆ ನಮಗೆ ನಮ್ಮ ಕನಸು ಅಂತ ಅನ್ಸುತ್ತೆ. ಇದು ಕನಸು ಅನ್ಸಲ್ಲ. ಯಾಕೆ ಅಂದ್ರೆ ಇದು ಆ ಕಂಟಿನ್ಯೂಟಿ ಇದ್ದಂಗ ಅನ್ಸುತ್ತೆ ನಮ್ಗೆ.
ಅದರಿಂದ ಇದು ಪರಮಾತ್ಮನ ಕನಸು. ಆ ಕನಸಿನಲ್ಲಿ ವ್ಯಕ್ತವಾಗ್ತಿರೋ ನಾವೆಲ್ಲ ವ್ಯಕ್ತವಾಗ್ತಿರೋ ಆ ಮಾಯಾ ಶಕ್ತಿಯ ಪ್ರಭಾವ ಅಷ್ಟೇ ಅದು. ನಮ್ಮ ನಿದ್ದೆನಲ್ಲಿ ಹೇಗೆ ನಿದ್ರಾಶಕ್ತಿಯ ಪ್ರಭಾವದಿಂದ ಎಲ್ಲ ಇನ್ನೊಂದು ದೇಹ ಅದೆಲ್ಲ ಬರುತ್ತೆ, ಹಾಗೆ ಇಲ್ಲೂ ಆಗ್ತಾ ಇದೆ. ಆದ್ರೆ ನಮಗದು ನಮ್ಮ ಕನ್ಸಲ್ವಲ್ಲ, ಅದರಿಂದ ನಮಗದು ನಿಜ ಅಂತ ಅನ್ಸುತ್ತೆ. ಅದು ಮಿಥ್ಯಾ ಅಂತ ನಮಗೆ ಒಪ್ಕೊಳ್ಳೋಕೆ ಆಗಲ್ಲ. ನಮ್ಮ ಕನಸನ್ನ ನಾವು ತಕ್ಷಣ ಒಪ್ಕೊಂಡ್ಬಿಡ್ತೀವಿ, ಓ ಅದ್ರಲ್ಲಿ ಏನು ಇಲ್ಲಪ್ಪ ಕನ್ಸದು ಅಂತ ಅದನ್ನ ಇದ್ ಮಾಡ್ಬಿಡ್ತೀವಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ಇದು ನಮಗೆ ಆ ತರ ಅನ್ಸಲ್ಲ, ಯಾಕೆಂದ್ರೆ ಅದು ನಮ್ ಕನ್ಸಲ್ಲ, ಅದು ಪರಮಾತ್ಮನ ಮಾಯಾಶಕ್ತಿಯಿಂದ ಬಂದಿರೋದು. ಅಷ್ಟೇ ಅಲ್ವಾ? ಅಷ್ಟೇ ಮೇಡಮ್. ಸರ್ವ ವ್ಯಾಪಕತ್ವ ಸ್ವಲ್ಪ ವಿವರವಾಗಿ ಹೇಳಿದ್ದಾರೆ. ನಾನು ಸರ್ವವ್ಯಾಪಿಯನ್ನು. ಓಕೆ, ಇನ್ನೇನಾದ್ರೂ ಯಾರಾದ್ರೂ ಕ್ವಶನ್ ಏನಾದ್ರೂ ಮಾಡಿದ್ದೀರಾ? ಏನಾದ್ರೂ ಹೇಳೋದಿದ್ಯಾ? ಏನು ಇಲ್ಲ ಅಂದ್ರೆ ಇಲ್ಲಿಗೆ ಎಂಡ್ ಮಾಡೋಣ, ಪ್ರೇಯರ್ ಮಾಡೋಣ. ಏನಿಲ್ಲ, ಅಷ್ಟೇ. ಇಲ್ಲಿ ಪರಮಾತ್ಮನ ಒಂದು ಸರ್ವ ವ್ಯಾಪಕತ್ವದ ಮೇಲೆ ಜಾಸ್ತಿ ಕೊಟ್ಟಿದ್ದಾರೆ. ಆಮೇಲೆ ಭಕ್ತರಿಗೆ ಹೇಗೆ ಅವನು ಅನುಗ್ರಹ ಮಾಡ್ತಾನೆ, ಎಷ್ಟು ರೀತಿ ಭಕ್ತರಿದ್ದಾರೆ ಅನ್ನೋದನ್ನ ಜಾಸ್ತಿ ಹೇಳಿ. असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. सर्वे जनाः सुखिनो भवन्तु, सर्वे जनाः सुखिनो भवन्तु। ओम शांति शांति शांति। हरि ओम। ओके, इಲ್ಲಿಗೆ ಮುಗಿಸೋಣವಾ? श्री गुरुभ्यो नमः। हरि ओम। ಹರಿ ಓಂ. ಹರಿ ಓಂ. हरि ओम मेडम।